ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಶಿಕ್ಷಕರೇ, ಇವತ್ತು ಒಂದು ವಿಶೇಷವಾದಂಥ ಅತಿಥಿಗಳನ್ನ ಪರಿಚಯ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಐಚೇಟಿರ ಪೊನ್ನಪ್ಪನವರು ಫುಟ್ಬಾಲ್ನಲ್ಲಿ ಒಂದು ಸಾಧನೆ ಮಾಡಬೇಕು, ಆ ಮೂಲಕ ಮಕ್ಕಳಿಗೆ, ವಿಶೇಷವಾಗಿ ಕೊಡಗಿನ ಮಕ್ಕಳಿಗೆ ಏನಾದರೂ ಒಂದು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಮಾಡಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಐಚೇಟಿರ ಪೊನ್ನಪ್ಪನವರು. ಬನ್ನಿ ಒಂದಷ್ಟು ವಿಚಾರ ವಿನಿಮಯನ ಮಾಡೋಣ. ಸರ್, ತಾವು ಒಂದು ಫುಟ್ಬಾಲ್ ಕ್ಲಬ್ನ ಆರಂಭ ಮಾಡಿ ಆ ಮೂಲಕ ತಾವು ಮಕ್ಕಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬಂದರೆ, ಸರ್ ತಮ್ಮ ಜರ್ನಿ ಹೆಂಗೆ ಆರಂಭ ಆಯ್ತು ಅಂತ ಹೇಳಿ? ಕೊಡಗಿನಲ್ಲಿ ನಮ್ಮ ಜರ್ನಿ ಆರಂಭ ಆಗಿದ್ದು 2015 ಮೇಲೆ. ನಾವೆಲ್ಲ ಮುಂಚೆ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ವಿ. ನನ್ನ ತಮ್ಮ ಒಬ್ಬ ಫುಟ್ಬಾಲ್ ಆಟಗಾರ. ಅನ್ಫಾರ್ಚುನೇಟ್ಲಿ 2015 ನಾನು ನಾವು ಫ್ಯಾಮಿಲಿ ಕಳ್ಕೊಂಡ್ವಿ. ಅವನು 20 ವರ್ಷ ಆಗಿದ್ದ. ಅವನೊಬ್ಬ ಫುಟ್ಬಾಲರ್ ಆಗಿದ್ದ. ಸೊ ಅವನಿಗೆ ಅಂತ ಒಂದು ಜರ್ನಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅವ್ನು ಫುಟ್ಬಾಲಲ್ಲಿ ಬೆಳೀತಾ ಇದ್ದ. ಸೊ ಆ ದಾರಿಲಿ ಏನು ಮಾಡಬೇಕು ನಾವೆಲ್ಲ ಮಾಡ್ತಾಯಿದ್ವಿ. ಆದರೆ ಅನ್ಫಾರ್ಚುನೇಟಾಗಿ ಆ ಜರ್ನಿ ನಮ್ಮದು ಕಂಪ್ಲೀಟ್ ಆಗಲಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡೋಕ್ಕೆ ಹೊರಟಿದ್ವೋ ಅದನ್ನು ಕೊಡಗಿಗೆ ಬಂದು ಬೇರೆ ಮಕ್ಳಿಗೆ ಮಾಡಿ ಆ ಜರ್ನಿನ ಕಂಪ್ಲೀಟ್ ಮಾಡೋ ಬೇರೆ ಮಕ್ಕಳಿಗೆ ಅಂದ್ಕೊಂಡು ನಾವು ಬಂದಿರೋದು. ಸೊ ಹಾಗಾಗಿ ನನ್ನ ಫುಲ್ ಫ್ಯಾಮ್ಲಿ, ಅಪ್ಪ ಅಮ್ಮ, ನಾನು, ನನ್ನ ಫ್ಯಾಮ್ಲಿ, ಮಿಸ್ಸಸ್ ಎಲ್ಲ ಅದರ ಹಿಂದೆ ಕೆಲಸ ಮಾಡ್ತಾಯಿದ್ವಿ. ಸೊ 2015 ನಾವು ಬಂದ್ವಿ. ಕುಶಾಲನಗರ ಗುಡ್ಡೇಶ್ವರಲ್ಲಿ ನಮ್ಮದೊಂದು ಜಾಗ ಇದೆ. ಅದು ನಾನು ತಮ್ಮ ಹುಟ್ಟಿದಾಗ ತೆಗೆದಿದ್ದ ಜಾಗ. ಅದರಿಂದಾಗಿ ನಾವು ಅಲ್ಲಿಗೆ ಬಂದು ಫಸ್ಟ್ ನಾವು ಒಂದು ಫುಟ್ಬಾಲ್ ಗ್ರೌಂಡ್ ಮಾಡಿದ್ವಿ. ಗ್ರೌಂಡ್ ಮಾಡಿ ಮೆಲ್ಲೆ ಫಸ್ಟ್ ಆಫ್ ಆಲ್ ಜನರಿಗೆ ಫುಟ್ಬಾಲ್ ಒಂದು ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಹೇಗೆ ಕಲಿಬೇಕು, ಕಲಿತ್ರೆ ಅದರಿಂದ ಏನು ಅನುಕೂಲ ಅನ್ನೋದು ಜನರಿಗೆ ತಿಳಿಸ್ತಾ ಸ್ವಲ್ಪ ವರ್ಷಗಳು ಕಳೀತು. ಹಾಗೆ ಬರ್ತಿದ್ದಂಗೆ 2020ರಲ್ಲಿ ನನಗೆ ಬ್ಯಾಂಗ್ಳೂರು ಸಿ ಡಿವಿಷನಲ್ಲಿ ಒಂದು ಟೀಮ್ ಸಿಗುವಂಥ ಒಂದು ಅವಕಾಶ ಆಯಿತು. ಆವಾಗಿನ ಸ್ಟೇಟ್ ಸೆಕ್ರೆಟ್ರಿ ಮಿಸ್ಟರ್ ಸತ್ಯನಾರಾಯಣ್ ಮುತ್ಯಾಲು ಅಂತಿದ್ದಾರೆ. ಅವರು ತುಂಬ ಯಾರೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂತ ನೋಡಿ ತುಂಬ ಎನ್ಕರೇಜ್ ಮಾಡ್ತಿದ್ರು. ಸೊ ಎಲ್ಲೋ ಅವ್ರ ಕಣ್ಣಿಗೆ ನನ್ನ ಕೆಲಸ ಕಾಣಿಸ್ತಾ ಅನಿಸುತ್ತೆ. ಸೊ ನನಗೆ ಫಸ್ಟಾಗಿ ಸಿ ಡಿವಿಷನ್ ಒಂದು ಆಪರ್ಚುನಿಟಿ ಸಿಕ್ತು. ಆವಾಗ ಕೊಡಗಿನ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನಾವು ಟೀಮ್ ಮಾಡಿದ್ವಿ. ನಾವೆಲ್ಲರೂ ಟ್ರೈನ್ ಮಾಡಿ, ನಮ್ಮ ಜೊತೆನೇ ಎಲ್ಲ ಮಕ್ಕಳಿದ್ದರು. ಟ್ರೈನ್ ಮಾಡಿ ನಾವು ಬೆಂಗಳೂರಿಗೆ ಹೋಗಿ ಫಸ್ಟ್ ವರ್ಷವೇ ನಾವು ರನ್ನರ್ಸ್ ಅಪ್ ಆದ್ವಿ. ಅದು ಒಂದು ದೊಡ್ಡ ವಿಷಯ. ಕ್ರೆಡಿಟ್ ಎಲ್ಲ ಪ್ಲೇಯರ್ಸಿಗೆ, ಆ ಕೋಚಸ್ಗೆ ಅಲ್ಲ. ನಾವು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ವಿ, ಬಟ್ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಸೊ ನಾವು ಫಸ್ಟ್ ಸಿ ಡಿವಿಷನ್ ಒಂದು ಡಿಸ್ಟ್ರಿಕ್ಟಿಂದ ಹೋಗಿ ನಾವು ಯಾವಾಗ ರನ್ನರ್ಸ್ ಅಪ್ ಆದ್ವಿ, ಆವಾಗ ಸೇಮ್ ನಮಗೆ ಸ್ಟೇಟ್ ಫೆಡರೇಷನಿಂದ ನಮಗೆ ಒಂದು ಇನ್ವಿಟೇಷನ್ ಬಂತು. ಅಗೇನ್ ಫ್ರಮ್ ಮಿಸ್ಟರ್ ಸತ್ಯನಾರಾಯಣ್ ಮುತ್ಯಾಲು ಆ್ಯಂಡ್ ದ ಪ್ರೆಸಿಡೆಂಟ್ ಮಿಸ್ಟರ್ N.A. ಹ್ಯಾರಿಸ್ ಅವರಿಂದ ಒಂದು ಇನ್ವಿಟೇಷನ್ ಬಂತು. ದಟ್ ಒಂದು ಸೂಪರ್ ಡಿವಿಷನ್ ಟೀಮ್ ತಗೊಂಡು ನಿಮಗೆ ನಡ್ಸೋಕ್ಕಾಗುತ್ತಾ, ಆಗಂಗಿದ್ರೆ ನೀವು ಪ್ರಯತ್ನ ಮಾಡಿ ಅಂತ. ನಾವು ಯೋಚನೆ ಮಾಡಿಲ್ಲ, ಖಂಡಿತ ಅದರಲ್ಲಿ ಇರ್ತೀವಿ ಅಂದ್ಕೊಂಡು ನಾವು ಮಾಡಿದ್ವಿ. ಸೊ ನಾವು ಮೊಫೆಸಲ್ ಬೆಲ್ಟಿನ ಫಸ್ಟ್ ಪ್ರೊಫೆಷ್ನಲ್ ಫುಟ್ಬಾಲ್ ಟೀಮ್ ಒಂದು ಮೆನ್ಸ್ ಬೆಂಗಳೂರು ಮೆನ್ಸ್ ಸೂಪರ್ ಡಿವಿಷನಲ್ಲಿ ಆಡ್ತಿರೋಂಥ ಟೀಮ್ ಆದ್ವಿ. ಸೊ 2021ನಲ್ಲಿ ನಮ್ಮದು ಫಸ್ಟ್ ಸೀಸನ್ ಆಯಿತು. ಅಲ್ಲಿಂದ ಇವಾಗ 4th ಸೀಸನ್ 2024. ನಾವು 18 ಟೀಮಲ್ಲಿ ಈ ವರ್ಷ ನಾವು ಲೀಗ್ ಟೇಬಲಲ್ಲಿ 4th ಫಿನಿಷ್ ಆಗಿದ್ವಿ. ಸೊ 4ನೇ ಸ್ಥಾನ ಬರೋದು ಅಂದರೆ ಸಾಧಾರಣ ವಿಷಯ ಈಸಿ ಅಲ್ಲ ಅದು. ಸೊ ಬಂದಿದ್ದೀವಿ. ಬಟ್ ಅಗೇನ್ ಸೂಪರ್ ಡಿವಿಷನ್ ಯಾಕೆ, ಸಿ ಡಿವಿಷನ್ ಯಾಕೆ, ಅಲ್ಲಿಂದ ಸೂಪರ್ ಡಿವಿಷನ್ ಯಾಕೆ ಅಂದರೆ, ಇವಾಗ ನೀವು ಏನು ಕಾಣಿಸ್ತಿದ್ರು ಮಕ್ಕಳಿಲ್ಲಿ, ಅವ್ರಿಗೆ ಒಂದು ದಾರಿ ಸಿಗಲಿ, ಒಂದು ಇನ್ಸ್ಪಿರೇಷನ್ ಸಿಗಲಿ. ನಮ್ಮ ಕ್ಲಬ್, ನಮ್ಮ ಊರದ್ದು ಕ್ಲಬ್ ಇದು, ಈ ಕ್ಲಬ್ಗೆ ನಾವು ಆಡಿ ಬೆಳಿಬೇಕು. ಬೆಳೆದ್ರೆ ಈ ಕ್ಲಬ್ ನಮ್ಮನ್ನು ನೋಡ್ಕೊಳ್ಳುತ್ತೆ. ಅವ್ರು ಇಲ್ಲಿಂದ ನಮಗೆ ಮುಂದಕ್ಕೆ ಏನಾದರೂ ಒಂದು ಕರಿಯರ್ ಅಂಥದ್ದು ಆಗುತ್ತೆ ಅನ್ನೋ ಒಂದು ಮೋಟಿವೇಶನ್ ಬರಲಿ ಅಂದ್ಕೊಂಡೆ ನಾವು ಅದಕ್ಕೆ ಕೈ ಹಾಕಿದ್ದು. ಯಾಕೆಂದರೆ ಒಂದು ಡಿವಿಷನ್ ಟೀಮ್ ಆಗಲಿ, ಒಂದು ಸೂಪರ್ ಡಿವಿಷನ್ ಟೀಮ್ ಆಗಲಿ ನಡೆಸೋದು ಈಸಿ ಅಲ್ಲ. ಅದು ಫಿನಾನ್ಸಸ್ಸು ಬೇಕು, ನಿಮಗೆ ಅಂಥ ಟೆಕ್ನಿಕಲ್ ಟೀಮ್ ಬೇಕು.
ಅದರಲ್ಲಿ ಇದ್ದರೆ ಕೋಚಸ್ ಬೇಕು, ನಿಮ್ಮ ಈಕೋ ಸಿಸ್ಟಮ್ ಹಂಗಿರಬೇಕು, ಅದಿದ್ದರೆ ಮಾತ್ರ ರನ್ ಮಾಡೋಕ್ಕಾಗೋದು. ಸೊ ಅದು ಕಷ್ಟ ಅಂತ ಗೊತ್ತಿದ್ರು ನಾವು ಅದಕ್ಕೆ ಕೈ ಹಾಕಿದ್ವಿ. ಇನಿಷಿಯಲಿ ನಾವು ಬರೀ ಫ್ಯಾಮಿಲಿ ಮಾಡ್ತಾಯಿದ್ವಿ, ಬಟ್ ಇವಾಗ ನಮಗೆ ಸ್ಪಾನ್ಸರ್ಸು ಮುಂದೆ ಬಂದಿದ್ದಾರೆ, ಫುಲ್ ಆಗಿಲ್ಲ ಬಟ್ ಒಂದು ಮಟ್ಟಿಗೆ ಅದು ಒಂದು ಎನ್ಕರೇಜ್ಮೆಂಟ್. ಎಷ್ಟು ಬಂದಿದ್ದಾರೋ ಅದು ಎನ್ಕರೇಜ್ಮೆಂಟೇ. ಅದಲ್ಲದೆ ಇವಾಗ ಕೊಡಗಿನಲ್ಲಿ ನಮಗೆ ತುಂಬ ಪೇರೆಂಟ್ಸ್, ನಮ್ಮ ಪೇರೆಂಟ್ ಕಮ್ಯುನಿಟಿನೇ ಇದೆ, ಎಲ್ಲರೂ ಮುಂದೆ ಬಂದು ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಮಕ್ಳು ಅಂತಲ್ಲ, ಎಲ್ಲ ಮಕ್ಕಳು ಬೇಸಿಕ್ಲಿ ಕೊಡಗು ಫುಟ್ಬಾಲ್ ಕ್ಲಬ್ಬಲ್ಲಿ ಯಾರೆಲ್ಲ ಟ್ರೈನ್ ಆಗ್ತಿದ್ದಾರೋ ಆ ಎಲ್ಲ ಮಕ್ಳಿಗೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಒಂದು ಹೌದು, ಒಂದು ಕಮ್ಯುನಿಟಿ ಅಂತಲೇ ನಾವು ಬಿಲ್ಡ್ ಮಾಡಿದ್ದೀವಿ, ಆಯಿತಾ. ಸೊ ಫುಟ್ಬಾಲಿಗೆ ಕಮ್ಯುನಿಟಿ. ಸೊ ನಾವು ಫಸ್ಟ್ ಶುರು ಮಾಡಿದಾಗ INA ಸ್ಪೋರ್ಟ್ಸ್ ಸೆಂಟರ್ 2016 ನಾವು ಮಾತ್ರ ಫ್ಯಾಮಿಲಿ ಗ್ರೌಂಡ್ ಮಾಡಿದ್ವಿ. ಗ್ರೌಂಡ್ ಮಾಡ್ತಾ ಮಾಡ್ತಾ ಟೈಮ್ ಆಯಿತು. 2018 ನಾವು ಒಂದು ಪ್ರೊಫೆಷನಲ್ ಕೋಚಿಂಗ್ ಶುರು ಮಾಡಿದ್ವಿ. ಒಂದು 6 ಮಕ್ಕಳು ಹತ್ಕೊಂಡು ಶುರು ಮಾಡಿದ್ವಿ. ಇವಾಗ ನಾವು ಆಲ್ಮೋಸ್ಟ್ 200+ ಮಕ್ಳಿಗೆ ಟ್ರೈನ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಜಾಗದಲ್ಲಿ. ಸೊ ಇವತ್ತು ಗೋಣಿಕೊಪ್ಪದಲ್ಲಿ ಮಾಡ್ತಿದ್ದೀವಿ, ಪಾಲಿಬೆಟ್ಟದಲ್ಲಿ ಮಾಡ್ತಿದ್ವಿ, ಬೇಗೂರ್ ಕೂಗ್ ಸಿಗ್ನೇಚರ್ ಅಕಾಡೆಮಿಯಲ್ಲಿ ಮಾಡ್ತಾಯಿದ್ದೀವಿ. ಹೀಗೆ ಬಟ್ ಆ ಟೀಮ್ ಬೆಳೀತಾ ಇದೆ. ನಾವು ಬರೀ ಒಂದು ಫ್ಯಾಮಿಲಿಗೆ ಸೀಮಿತ ಆಗಿದ್ದು ಇವತ್ತು ಕೊಡಗಿದು ಫ್ಯಾಮಿಲಿ ಇದು ಫುಟ್ಬಾಲ್ ಮಕ್ಕಳದ್ದು ಪೇರೆಂಟ್ ಕಮ್ಯುನಿಟಿ ಬರ್ತಾ ಇದೆ. ಬಾಕಿ ಫುಟ್ಬಾಲ್ ಆಸಕ್ತರು ಅವರೆಲ್ಲ ಮುಂದೆ ಬರ್ತಿದ್ದಾರೆ. ಸೊ ಐ ಥಿಂಕ್ ಇವಾಗ ನಮಗೆ ಆ ಶಕ್ತಿ ಕೂಡ ಬರ್ತಾ ಇದೆ. ಸೊ ಕೋಚಸ್ಸನ್ನೆಲ್ಲ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಿ? ಕೋಚಸ್ ಎಲ್ಲ ನಮ್ಮದು ಪ್ರೊಫೆಷನಲ್ ಕೋಚಸ್, ಎಲ್ಲ ಸರ್ಟಿಫೈಡ್ ಕೋಚಸ್ ಬೈ AFF ಇದೆ, ಫ್ರಮ್ FIFA ಇದೆ. ಸೊ ಇವಾಗ ನಮ್ಮ ಸೂಪರ್ ಡಿವಿಷನ್ ನೋಡಿದ್ರೆ ನಮ್ಮದೆಲ್ಲ A ಲೈಸೆನ್ಸ್ ಕೋಚಸ್ ಇದೆ. ಸೊ ಕೋಚಸ್ ಸರ್ಟಿಫೈಡ್ ಎಕ್ಸ್ಪೀರಿಯನ್ಸ್ ಕೋಚಸೇ ನಮ್ಮ ಹತ್ರ ಇರೋದು. ಇವಾಗ ನೀವು ಇಲ್ಲಿ ಬಂದು ನೋಡ್ತಾ ಇದ್ದೀರಾ, ಇಲ್ಲಿ ಬಂದಿರೋರೆಲ್ಲ ದೊಡ್ಡ ಅಕಾಡೆಮೀಸಿಂದ ಬಂದಿರೋರು, ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಕಂಟ್ರಿಯಿಂದ ಬಂದಿದ್ದಾರೆ ಆ್ಯಂಡ್ ಎಲ್ಲ ಲೈಸೆನ್ಸ್ಡ್. ಸೊ ನಮ್ಮಲ್ಲಿ B ಲೈಸೆನ್ಸ್, A ಲೈಸೆನ್ಸ್, B ಲೈಸೆನ್ಸ್ ತುಂಬ ಇದ್ದಾರೆ. ಸೊ ಆಮೇಲೆ ಇವಾಗ ಚಿಕ್ಕ ಮಕ್ಕಳ ಜೊತೆ ಮಾಡುವಾಗ ಓಕೆ ಒಂದು D ಲೈಸೆನ್ಸ್ ಅಂತ ಇರುತ್ತೆ, ಅದು ಸ್ಟಾರ್ಟಿಂಗ್ ಸ್ಟೇಜ್. ಬಟ್ ನಮ್ಮ ಕೋಚಸ್ಸು C ಲೈಸೆನ್ಸ್ ಅಂತಲೇ ಇದ್ದಾರೆ, ದೆನ್ ಮೆಜಾರಿಟಿ B ಲೈಸೆನ್ಸ್ ಇದ್ದಾರೆ. ಸೊ ಆಲ್ ಪ್ರೊಫೆಷ್ನಲ್ಸ್. ಸರ್, ಎಷ್ಟು ವಯಸ್ಸಿನ ಮಕ್ಕಳಿಂದ ಆರಂಭ ಮಾಡ್ತೀವಿ? ನಾವು 4 ವಯಸ್ಸು ಮಕ್ಕಳಿಂದ ಶುರು ಮಾಡ್ತೀವಿ ಆ್ಯಂಡ್ 16 ವಯಸ್ಸು ಮಕ್ಕಳವರೆಗೆ ನಾವು ಟ್ರೈನ್ ಮಾಡ್ತೀವಿ. ಯಾಕಂದರೆ 16 ವಯಸ್ಸು ಆದಮೇಲೆ ಅವರು ನಮ್ಮ C ಡಿವಿಷನ್ ಟೀಮಿಗೆ ಆಯ್ಕೆ ಆಗ್ತಾರೆ. ಆಯ್ಕೆ ಆದಮೇಲೆ ಅಲ್ಲಿ ಅವರಿಗೆ ಫಸ್ಟು ಎಕ್ಸ್ಪೋಜರ್ ಟು ಪ್ರೊಫೆಷ್ನಲ್ ಇದು ಬರುತ್ತೆ. ಅಲ್ಲಿಂದ ಮಕ್ಕಳು ಇನ್ನೂ ಟ್ಯಾಲೆಂಟೆಡ್ ಇದ್ದರೆ ಆ ಲೆವೆಲ್ಗೆ ಬಂದರೆ ಅವರು ನಾವು ಡೈರೆಕ್ಟ್ ಸೂಪರ್ ಡಿವಿಷನ್ಗೆ ಪ್ರಮೋಷನ್ ಕೊಡ್ತೀವಿ. ಸೊ ಹಾಗಾಗಿ ಮಕ್ಕಳಿಗೆ ಫ್ರಮ್ ಯೂತ್ ಇವಾಗ ಗ್ರಾಸ್ ರೂಟ್ಸ್ ಆಗುತ್ತೆ. ಗ್ರಾಸ್ ರೂಟ್ಸಿಂದ ಮೇಲೆ ನಾವು ಯೂತ್ ಪ್ರೀಮಿಯರ್ ಲೀಗ್ ಅಂತ ಬರುತ್ತೆ, ಪ್ರೈವೇಟ್ ಟೂರ್ನಮೆಂಟ್ ಬರುತ್ತೆ, ಡೆವಲಪ್ಮೆಂಟ್ ಲೀಗ್ಸ್ ಅಂತ ಬರುತ್ತೆ. ಅಲ್ಲಿ ನಾವು ಅವ್ರಿಗೆ ಎಕ್ಸ್ಪೋಜರ್ ಕೊಡ್ತೀವಿ. ಅಲ್ಲಿ ಆಡ್ತಾ ಬೆಳೀತಾ ನೆಕ್ಸ್ಟ್ ಅವರು ಅದು ಹೇಳ್ದಂಗೆ ಒಂದು 16-17 ಇಯರ್ಸಿಗೆ ಅವ್ರು C ಡಿವಿಷನ್ಗೆ ಬಂದರೆ ಬೈ 18-19 ಅವ್ರು ಸೂಪರ್ ಡಿವಿಷನ್ಗೆ ಬಂದರೆ ಅವ್ರಿಗೆ ಒಳ್ಳೆಯದಾಗುತ್ತೆ, ಅವ್ರಿಗೊಂದು ಕರಿಯರ್ ಅಂತ ಆಗುತ್ತೆ. ಸರ್, ಈ ರೀತಿ ಮಾಡೋದ್ರಿಂದ ಸರ್ ಈ ಇತ್ತೀಚೆಗೆ ಯೂತ್ಸ್ ಒಂದಷ್ಟು ಡ್ರಗ್ಸ್ಗೆ ಇಂಥದಕ್ಕೆಲ್ಲ ಒಳಗಾಗ್ತಿದ್ದಾರೆ. ಸರ್, ಈ ಮೂಲಕ ಕ್ರೀಡೆಗೆ ಪ್ರೋತ್ಸಾಹ ಕೊಡೋದ್ರಿಂದ ಒಂದಷ್ಟು ಕಡಿಮೆ ಮಾಡ್ಬೋದು ಸರ್ ನಮ್ಮ ಜವಾಬ್ದಾರಿಯಾಗಿ? ಖಂಡಿತವಾಗಿ. ನಾನು ಐ ಥಿಂಕ್ 16ಗೆ ಬಂದಾಗ ಆವಾಗ ಇಲ್ಲಿ ಮಿಸ್ಟರ್ ಕರ್ನಲ್ ಮುತ್ತಣ್ಣ ಅಂತಿದ್ದಾರೆ, ಅವ್ರಿಗೂ ನಾನೊಂದು ಪೇಪರ್ ಕೊಟ್ಟಿದ್ದೆ, ಆರ್ಟಿಕಲ್, ಬಿಕಾಸ್ ಅವರು ತುಂಬ ಈ ವಿಷಯದಲ್ಲಿ ಆಸಕ್ತಿ ವಹಿಸಿದವರು. ಸೊ ಬೇಸಿಕ್ಲಿ ಡ್ರಗ್ ಮೆನೆಸ್ ಹೇಗೆ ನಡೀತಾ ಇದೆ ಅನ್ನೋದು ನಾವು 2007ಇಂದನೇ ನಾವು ಆ್ಯಕ್ಚುಲಿ ಅದೊಂದು ರಿಸರ್ಚ್ ಮಾಡ್ತಾ ಇದ್ವಿ. ಸೊ ಒಂದು ರಿಪೋರ್ಟು ನಾವು ಆವಾಗ ಕೊಟ್ಟಿದ್ವಿ ದಿ ದೆನ್ ಆ್ಯಕ್ಟಿಂಗ್ DC ಅವರಿಗೆಲ್ಲ. ಸೊ ನಮಗೆ ಗೊತ್ತಾಯಿತು ಪ್ರಿಡಾಮಿನೆಂಟ್ ಪ್ರಾಬ್ಲಮ್ ಇದೆ ಅದು ಅಂತ. ಬಟ್ ನಮ್ಮ ಕಡೆಯಿಂದ ಏನು ಮಾಡ್ಬೋದು, ಇಟ್ಸ್ ಅ ಬಿಗ್ ನೆಕ್ಸಸ್, ಎಲ್ಲದನ್ನು ನಾವು ಹೋಗಿ ಫೈಟ್ ಮಾಡೋಕ್ಕಾಗಲ್ಲ. ಬಟ್ ನಾವು ಸ್ಪೋರ್ಟ್ಸ್ ಇಸ್ ಒನ್ ವೇ ವೇರ್ ಬೇಸಿಕ್ಲಿ ಏನು ಪ್ರೊಡಕ್ಟಿವ್ ಡೈವರ್ಷನ್ ಬೇಕು ಮಕ್ಕಳಿಗೆ. ಪ್ರೊಡಕ್ಟಿವ್ ಡೈವರ್ಷನ್ ಇದ್ದರೆ ಅವ್ರು ಈ ಚಟಕ್ಕೆ ಇಳಿಯಲ್ಲ. ಏನೇ ಚಟ, ಎನಿ ಅಡಿಕ್ಷನ್, ವೆದರ್ ಇಟ್ ಇಸ್ ಡ್ರಗ್ಸ್ ಆಗಲಿ, ಮೊಬೈಲ್ ಫೋನ್ ಆಗಲಿ, ಏನೇ ಆಗಲಿ, ಒಂದು ಮಗು ಅಟ್ಲೀಸ್ಟ್ ದಿನಕ್ಕೆ ಒಂದು 2 ಗಂಟೆ ಆಡಿ ಬೆವತ್ತು ಮನೆಗೆ ಹೋಗಿ ಇದ್ದರೆ ದರ್ ಇಸ್ ಅ ಪ್ರೊಡಕ್ಟಿವ್ ಡೈವರ್ಷನ್ ಅವ್ರು ಬೆಳೀತಾ ಇದ್ದಂಗೆ. ಅದಕ್ಕೆ ನಾವು ಆ್ಯಕ್ಚುಲಿ ಒಂದು ದಾರಿ ಮಾಡಿಕೊಡ್ಬೇಕು. ಪೇರೆಂಟ್ಸು ಅಷ್ಟೇ, ಮಕ್ಕಳನ್ನ ಆಚೆ ಬಿಡಬೇಕು, ಆಚೆ ಬಿಟ್ಟು ಆಡಬೇಕು. ಹೌದು, ಮುಂಚೆ ಹೆಂಗಿತ್ತು ದ ಟ್ರೆಡಿಷ್ನಲ್ ಆಚೆ ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಆಡಲಿ ಮಕ್ಕಳು, ಆಯಿತಾ. ಓದೋ ಟೈಮ್ ಓದ್ಕೊಳ್ತಾರೆ, ಇಲ್ಲ ಅಂತಿಲ್ಲ. ಸ್ಪೋರ್ಟ್ಸಲ್ಲಿ ನಿಮಗೆ ಡಿಸಿಪ್ಲಿನು ಬರುತ್ತೆ, ಸರ್ಟನ್ ಥಿಂಗ್ಸಲ್ಲಿ ಕಮಿಟ್ಮೆಂಟು ಬರುತ್ತೆ, ಫೋಕಸ್ಸು ಬರುತ್ತೆ. ಸೊ ಹಾಗಿದ್ದಾಗ ಅವ್ರು ಓದ್ಕೊಳ್ತಾರೆ ಕೂಡ. ಅಲ್ಲಿ ಸ್ವಲ್ಪ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಬಟ್ ಕಂಪ್ಲೀಟಾಗಿ ಮಕ್ಕಳನ್ನ ಮನೆ ಒಳಗಡೆ ಸೇರಿಸ್ಕೊಂಡು ಇಫ್ ಯು ಆರ್ ಎನ್ಕರೇಜಿಂಗ್ ಓನ್ಲಿ ಆನ್ ಮೊಬೈಲ್ ಫೋನ್ಸ್, ವಿಡಿಯೋ ಗೇಮ್ಸ್ ಅಂತಿದ್ದಾಗ ದೆನ್ ಇವೆಂಚುಲಿ ವೆನ್ ಎಮೋಷನಲ್ ಟರ್ಬ್ಯುಲೆನ್ಸ್ ಮೇಲೆ ಕೆಳಗಡೆ ಆದಾಗ ಅವ್ರಿಗೆ ಏನಾದರೂ ಒಂದು ಬೇಕು, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಚಟ ಸಿಕ್ಕಿದಾಗ ಅದ್ರ ಹಿಂದೆ ಹೋಗ್ಬಿಡ್ತಾರೆ. ಸೊ ಅದಾಗಬಾರ್ದು. ಸೊ ಐ ಹೋಪ್ ನಮ್ಮಿಂದ ಸ್ವಲ್ಪ ಅದಕ್ಕೆ ಏನಾದರೂ ಕಾಂಟ್ರಿಬ್ಯೂಷನ್ ಆದರೆ ಟುವರ್ಡ್ಸ್ ದ್ಯಾಟ್ ಆಬ್ಜೆಕ್ಟಿವ್, ದೇ ಆರ್ ಹ್ಯಾಪಿ ಓನ್ಲಿ. ಸರ್, ಒಂದಷ್ಟು ವಿಚಾರ ವಿನಿಮಯ ಮಾಡಿದ್ರಿ.
ನಮಗಂತೂ ಭಾಳ ಖುಷಿ ಆಯಿತು. ಸರ್, ನಮ್ಮ ಕೊಡಗು ಧ್ವನಿ ಮೂಲಕ ಯೂತ್ಸ್ಗೆ ವಿಶೇಷವಾಗಿ ಮತ್ತು ಪೋಷಕರಿಗೆ ಏನೊಂದು ಸಂದೇಶನ ಕೊಡ್ಬೋದು ಅಂತೇಳಿ ಸರ್ ಈ ಸಂದರ್ಭದಲ್ಲಿ? ಜನರಲ್ ಆಗಿ ನಿಮ್ಮ ಡ್ರಗ್ಸ್ ಆಗಲಿ ಅದು ಇದ್ರ ವಿಷಯದಲ್ಲಿ ನಾನು ಹೇಳ್ದಂಗೆ ನಾವು ನಮ್ಮದು ಪ್ರಯಾರಿಟೀಸ್ ನೋಡ್ಕೋಬೇಕು. ನನ್ನ ಪ್ರಕಾರ ಯೂತ್ ಆಗಲಿ, ಯೂತ್ಗೆ ಫಸ್ಟ್ ಬರೋದು ಹಿಂಗೆ ಅವ್ರು ಬೆಳೀತಿದ್ದಂಗೆ ಫಸ್ಟ್ ಆ ಇಕೋಸಿಸ್ಟಮ್ ಕ್ರಿಯೇಟ್ ಮಾಡೋದೇ ನಾವು ಪೇರೆಂಟ್ಸ್. ಇದು ಫಸ್ಟ್ ಏನು ಅಂದರೆ ನಾವು ಎಲ್ಲದಕ್ಕೂ ಹೆದರ್ಕೋಬಾರ್ದು. ಮಕ್ಕಳನ್ನ ಒಂಥರ ಹಿಡ್ದಿಟ್ಟಿರ್ತೀವಿ. ವಾಟ್ ಐ ಸಿ ಟುಡೇ ಎಲ್ಲ ಹಿಡ್ದಿರ್ತೀವಿ. ಓಡಿದ್ರೆ ಮೆಲ್ಲೆ ಓಡು ಅಂತೀವಿ, ಓಡಬೇಡ ಅಂತೀವಿ, ಪ್ರತಿ ಹೆಜ್ಜೆಗೂ ಬಿದ್ದೋಗ್ತೀವಿ ಅಂತ ಹೇಳ್ತಾ ಇರ್ತೀವಿ, ಬಡಿಸ್ತಾ ಇರ್ತೀವಿ. ಹಾಗಾಗಿ ಮುಂಚೆ ಮಕ್ಕಳು 2 ವರ್ಷ 3 ವರ್ಷಕ್ಕೆ ಆಡ್ತಾ ಇದ್ರು ಗ್ರೌಂಡಲ್ಲಿ. ಇವಾಗ ಆ ಮಕ್ಕಳೇ ಆ ಜನ್ರೇಷನ್ ಮಕ್ಕಳು ಇವಾಗ 6 ವರ್ಷ 7 ವರ್ಷಕ್ಕೆ ಗ್ರೌಂಡ್ಗೆ ಇಳಿಯೋಕ್ಕಾಗಿದೆ. ಮುಂಚೆ 2 ವರ್ಷಕ್ಕೆ ಮಕ್ಕಳು ಗ್ರೌಂಡಲ್ಲಿ ಇರ್ತಾರೆ, 3 ವರ್ಷಕ್ಕೆ ಆಡ್ತಿದ್ರು ಅನ್ಕೊಳ್ಳೋ ಗ್ರೌಂಡಲ್ಲಿ ಆಚೆ ಬಂದು ಜಸ್ಟ್ ಬಿಸಿಲು ಕೆಳಗಡೆ ಆಡ್ತಿದ್ರು. ಇವಾಗ ನೋಡಿದ್ರೆ 6 ವಯಸ್ಸಿಗೆ ಕೆಲವು ಮಕ್ಕಳು ಶುರು ಮಾಡ್ತಿದ್ದಾರೆ. ಸೊ ನಾವೇನು ನೋಡ್ತಿದ್ದೀವಿ ಅಂದರೆ, ನಾವು ಟ್ರೈನ್ ಮಾಡಿದಾಗ ತುಂಬ ಸತಿ 10 ಮಕ್ಕಳಿದ್ರೆ ಅಲ್ಲಿ ಒಂದು 6 ಮಕ್ಕಳಿಗೆ ಓಡೋಕ್ಕೆ ಗೊತ್ತಿಲ್ಲ. ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಆ ಏಜ್ ಕ್ಯಾಟಗರಿ, ಸೇ 7 to 9 or 10 ಆ ಏಜ್ ಕ್ಯಾಟಗರಿ ಮಕ್ಕಳಿಗೇನೆ ನಾವು ಇವಾಗ ಓಡೋಕೆ ಕಲಿಸ್ಬೇಕು ಫಸ್ಟು. ಆ ಪರಿಸ್ಥಿತಿ ಆಗಿದೆ. ಮುಂಚೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಮಕ್ಕಳು ಅದೊಂದು ಎಲ್ಲ ಇತ್ತು. ಇವಾಗ ನಾವು ಹೇಳ್ಕೊಡ್ಬೇಕಾಗುತ್ತೆ. ಸೊ ಅದು ಐ ಥಿಂಕ್ ಪೇರೆಂಟ್ಸ್ ಅದನ್ನು ಆ ಟ್ರೆಂಡ್ನ ಅಬ್ಸರ್ವ್ ಮಾಡಿದ್ರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಐ ಥಿಂಕ್ ನಾವು ಸ್ವಲ್ಪ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು, ಆಚೆ ಹೋಗಿ ಬಿಸಿಲು ಕೆಳಗಡೆ ಆಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಐ ಫೀಲ್. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅದಕ್ಕೆ ನಾವು ಎನ್ಕರೇಜ್ ಮಾಡಬೇಕು. ನೀವು ಎಷ್ಟು ಮನೆ ಒಳಗಡೆ ಕೂರಿಸ್ತೀರಾ, ಮನೆ ಒಳಗೆ ಕೂರಿಸಿ ಮಕ್ಕಳಿಗೆ ಏನು ಮಾಡೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಆವಾಗ ನಿಮಗೆ ಮೊಬೈಲ್ ಫೋನ್ ಆಗುತ್ತೆ, ನಿಮಗೆ ಲ್ಯಾಪ್ಟಾಪ್ ಆಗುತ್ತೆ. ಮೊಬೈಲ್ ಫೋನ್ ಸಿಕ್ಕ ತಕ್ಷಣ ನಿಮಗೆ ಒಂದು ಗೇಮ್ಸ್ ಬರುತ್ತೆ, ಎಲ್ಲ ಅಲ್ಲಿಗೆ ಆಗುತ್ತೆ. ಸೊ ಅವ್ರಿಗೆ ಅದೇ ಲೋಕ, ಅದೇ ಫ್ರೆಂಡ್ಸು ಆಗಿಬಿಟ್ರೆ ತುಂಬ ಕಷ್ಟ. ಬೆರೆದ್ರೆ ಒಂದು ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸೆಕೆಂಡ್, ಯು ಆಲ್ಸೋ ಬಿಕಮ್ ಏನಂತೀರ ಸ್ಮಾರ್ಟ್. ಇದು ಮಕ್ಕಳಿಗೆ ಆ ಜ್ಞಾನ ಬರುತ್ತೆ, ಬೇರೆ ಜೊತೆ ಹೇಗೆ ಬರೀಬೇಕು, ಲೋಕ ಏನು, ಪ್ರಪಂಚ ಏನು ಗೊತ್ತಾಗುತ್ತೆ. 4 ಗೋಡೆ ಒಳಗಡೆ ಕೂರಿಸ್ಕೊಂಡು ನಾವು ಬರೀ ಇದೇ ಮಾಡಿಸ್ಬೇಕು, ಹೊರಗಡೆನೇ ಇರಲಿ ಅಂದರೆ ಅದು ಆಗಲ್ಲ. ಸೊ ದಟ್ ಈಸ್ ಸಮವ್ ಕೊಡಗಲ್ಲಿ ಅದು ಬಂದಿದ್ದು ವೆರಿ ಅನ್ಫಾರ್ಚುನೇಟ್. ಐ ಹೋಪ್ ಅದು ಚೇಂಜ್ ಆಗುತ್ತೆ ಅಂತ. ವೀಕ್ಷಕರೇ, ನಮ್ಮ ಪೊನ್ನಪ್ಪನವರು ಕ್ರೀಡೆಗೆ ಒಂದಷ್ಟು ಪ್ರೋತ್ಸಾಹ ಮಾಡಿ ವಿವಿಧ ಹಂತದಲ್ಲಿ ಮಕ್ಕಳನ್ನು ತಯಾರು ಮಾಡಿ ಅವರಿಗೊಂದು ದಾರಿ ದೀಪ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಇವರೊಟ್ಟಿಗೆ ಒಂದಷ್ಟು ಮಕ್ಕಳು ಆರಂಭದಲ್ಲಿ ಏನಿದ್ರು ಈಗ 200ರ ಗಡಿ ದಾಟಿ ತರಬೇತಿಗಳನ್ನು ಕೊಡ್ತಿದ್ದಾರೆ. ನುರಿತ ಕೋಚ್ಗಳು ಇವ್ರ ಬಳಿ ಇದ್ದಾರೆ. ಇವರ ಜರ್ನಿ ಮತ್ತಷ್ಟು ಒಳ್ಳೆಯದಾಗಲಿ, ಕೊಡಗಿಗೆ ಮತ್ತಷ್ಟು ಕೀರ್ತಿ ಬರಲಿ. ನಮ್ಮ ಜೊತೆ ಸಮಯ ಇಲ್ಲದೆ ಹೋದರೂ ಸರ ಒಂದಷ್ಟು ಸಮಯನ ನಮಗೆ ಕೊಟ್ಟಿದ್ದಾರೆ. ಇದು ಅವಶ್ಯಕತೆಯೇ ಇಲ್ಲ ಅಂತ ಹೇಳಿದ್ರು ಕೂಡ ಅವರು ನಾವು ಬಲವಂತ ಮಾಡಿದ್ದೀವಿ, ನಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ. ಸರ್, ಪೊನ್ನಪ್ಪನವರಿಗೆ ಕಾರ್ಯಕ್ರಮದಾಗಿದ್ದಾನೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.